ಇದೇನಾ? ಹೇಳು. ಸಮ್ಮರ್ ಸೀಸನ್. ನಮ್ಮತ್ತೆ ಕಟ ನಮ್ಮತ್ತೆ ಯಾವಾಗ ಸತ್ತೈತಾಳೆ. ನೆಕ್ಸ್ಟ್ ನಾವ್ ಆದ್ಮೇಲೆ ನಮ್ ಸೊಸೆನೆ ನಮ್ಮನ್ನ ಇಟ್ಟಾಕೋದು, ನೋಡೋದು, ಮಾಡೋದು, ಅವ್ರದೇ ಫ್ಯಾಮಿಲಿ, ಅವ್ರದೇ ಸಂಸಾರ, ಅವರೇ ಬೆಳೆಸ್ಕೊಂಡ್ ಉಳ್ಸ್ಕೊಂಡ್ ಹೋಗೋದು ಅಂತ. ಅದೇ ಹೇಳೋದು, ಸುಮ್ನಿರ್ಲಾರ್ದು ಇರುವ ಬಿಟ್ಕೊಂಡ್ರು ಅಂತಾರಲ್ಲ, ಆ ರೀತಿ ಮಾಡ್ಕೊಂಡು ಕೇಳಿಲ್ಲ ಅನ್ನಿಸ್ತು. ಏನಪ್ಪಾ ಅದು ಟಾಪಿಕ್ ಅಂತಂದ್ರೆ, ಅತ್ತೆ ಆದ್ರೆ ದೇಶ ವಿದೇಶಗಳೆಲ್ಲ ಸುತ್ತಬಹುದು. ನನ್ಗೆ ನೆನ್ನೆ ಹಾಕಿದ ಇನ್ಸಿಡೆಂಟ್ಗೆ ನಿಜ ನಾನೇ ಅನಲೈಸ್ ಮಾಡ್ಕೊಂತ ಇದ್ದೆ. ಇದಾ ಏನಕ್ಕೆ ಕುಂಬಳಿಕಾಯಿ ಕಳ್ಳ ಅಂದ್ರೆ ಯಜ್ಞಮುಟ್ ನೋಡ್ಕೊಂಡು ರಂಪರಾಮಣ್ಯ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ಶನಿವಾರದ ವ್ಲಾಗು. ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ. ಇವತ್ತೆಲ್ಲೋ ಹೋಗಬೇಕು, ಅದಕ್ಕೆ ಬೇಗ ರೆಡಿ ಆಗಿದ್ದೀನಿ. ಇವಾಗ 9 ಗಂಟೆ. ಸೊ ಇವಾಗ ನಾನು ಟಿಫನ್ ಮಾಡ್ತೀನಿ. ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿ, ಚಪಾತಿ ಹಿಟ್ಟು ನೈಟೇ ಕಲಸಿಟ್ಟಿದ್ದೆ, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ಟಿಫನೆಲ್ಲ ಮುಗಿಸಿ ರೆಡಿಯಾಗಿ ಹೊರಡಬೇಕು. ಓಕೆ, ಇವಾಗ ನಾನು ಸ್ವಲ್ಪ ಮಶ್ರೂಮ್ ಇತ್ತು, ಒಂದು 6-7, ಮತ್ತು ಬಟಾಣಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮ್ಯಾಟೊ ಇಷ್ಟೆಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ಯಾವಾಗಲೂ ನನ್ನ ಮಗಳಿಗೆ ಟೊಮೊಟೊ ಗೊಜ್ಜು ಮಾಡಿಕೊಟ್ಟು ನನಗೆ ಬೇಜಾರಾಗೋಗ್ಬಿಟ್ಟೈತೆ. ವಾರದಲ್ಲಿ 3 ಸಲ ಟೊಮೊಟೊ ಗೊಜ್ಜು. ನಮ್ಮ ಮನೆಗೆ ಹೋದರೂ ಅದೇನೆ, ಇಲ್ಲೂ ಅದೇನೆ. ಚಪಾತಿ ಅದಕ್ಕೆಲ್ಲ ಕೇಳ್ತಾಳೆ. ಇವಾಗ ನಾನು ಸಿಂಪಲ್ಲಾಗಿ ಎಲ್ಲ ಫ್ರೈ ಮಾಡಿಕೊಂಡು ಪೆಪ್ಪರು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಇಷ್ಟೇ ಹಾಕ್ಕೊಂಡಿದ್ದೆ, ಯಾಕಂದರೆ ನನ್ನ ಮಕ್ಕಳು ತಿನ್ನಬೇಕು ಅಂತ ಹೇಳಿ. ಸೊ ಇವಾಗ ಇದನ್ನೆಲ್ಲ ಕಂಪ್ಲೀಟ್ ಬೇಯಿಸ್ಕೊಂಡಿದ್ದ ತಕ್ಷಣ ಗೊಜ್ಜು ರೆಡಿ ಆಗಿಬಿಡುತ್ತೆ ಸಿಂಪಲ್ಲಾಗಿ. ನೋಡಿ, ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ. ರಾತ್ರಿ ಸ್ವಲ್ಪ ಚಪಾತಿ ಮಾಡಿದ್ದೆ ನಮ್ಮ ಅಪ್ಪಂಗೆ, ಅದೇ ಇತ್ತು ಅಂತ ಹೇಳಿ ಅದೇ ಅಡ್ಜಸ್ಟ್ ಮಾಡಿಕೊಂಡೆ. ತಿರ್ಗಾ ಪದೇ ಪದೇ ಅನ್ನಕ್ಕಿಡು, ಅದು ಮಾಡು, ಇದು ಮಾಡು, ಎಲ್ಲ ಉಳ್ಕೊಂಬಿಡುತ್ತೆ. ತಿನ್ನೋರೇ ಇರಲ್ಲ, ಸುಮ್ಮನೆ ಮಾಡಿ ಮಾಡಿ ಇಟ್ಟು ವೇಸ್ಟು. ಹಸುಗೆ ಹಾಕಬೇಕು, ಇಲ್ಲ ನಾಯಿಗೆ ಹಾಕಬೇಕು, ಹಂಗಾಗ್ಬಿಡುತ್ತೆ ನಮ್ಮದು. ಸೊ ನೋಡಿ, ಫೈನಲಿ ಕಂಪ್ಲೀಟ್ ರೆಡಿ ಆಯಿತು. ಚೆನ್ನಾಗಿರುತ್ತೆ ಗ್ರೇವಿ, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ನೋಡಿ, ಚಪಾತಿ ಮಾಡ್ಕೋತಾ ಇದ್ದೆ. ತವಾ ಹೊಸದು ತೊಗೊಂಡೆ, 220 ರೂಪಾಯಿ ಕೊಟ್ಟು ಜಿಯೋ ಮಾರ್ಟಲ್ಲಿ. ಓಕೆ ಥರ ಇದೆ, ಎಮರ್ಜೆನ್ಸಿಗೆ ಅಂತ ತೊಗೊಂಡ್ಬಿಟ್ಟೆ. ಚಪಾತಿಗೆ ನಾನು ಆಯಿಲ್ ಏನು ಹಾಕೋದಿಲ್ಲ. ಕ್ಲೋಸ್ ಮಾಡ್ತೀನಿ, ಬೇಗ ಹಾಕು ಸಿಪ್ಪು. ನೀನೇನ ಮಾಡ್ತಿದ್ಯಾ? ನಡಿ, ಇಲ್ಲೇ 10:15 ಆಗೋಯ್ತು. ಹಾಕೊಂಡೇನಮ್ಮ ಚಪ್ಪಲಿ? 1 ಗಂಟೆ ಟೈಮ್ ಮಾಡ್ತೀಯ ನೋಡು ನೀನು. ಬಾ. ಎಕ್ಸಿಬಿಷನ್ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ. ಓನಮ್ಮ, ಇಲ್ಲೇ ಬಿಡು, ಚಪ್ಪಲ್ ಬಿಡು. ಒಳಗಡೆ ಬಿಡ್ತೀಯಾ? ಓನಮ್ಮ, ಬಾ ನೋಡೋಣ. ಇವತ್ತು ನನ್ನ ಮಗಳಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು, ಹಾಗೆ ಎಕ್ಸಿಬಿಷನು ಕಂಡಕ್ಟ್ ಮಾಡಿದರು. ಮೀಟಿಂಗಲ್ಲಿ ಏನು ಹೇಳಿದ್ರು ಅಂದರೆ, ತುಂಬ ಚೆನ್ನಾಗಿ ಓದ್ತಾಳೆ ನಿಮ್ಮ ಮಗಳು, ಕ್ಲಾಸಲ್ಲೇ ಫಸ್ಟು ಏನೇ ಕೇಳಿದ್ರು ಕ್ವಶನ್ಗೆ ಫಸ್ಟೇ ಆನ್ಸರ್ ಮಾಡ್ತಾಳೆ ಅಂದರು. ನನಗೆ ತುಂಬ ಅಂದರೆ ತುಂಬ ಖುಷಿ. ನರ್ಸರಿಗೆ ನನ್ನ ಮಗಳು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾಳೆ. ನಾನು ಅಷ್ಟು ಏನು ತಲೆ ಕೆಡಿಸ್ಕೊಂಡು ಅವಳನ್ನ ಓದಿಸಲ್ಲ ನಾನು. ಎಷ್ಟು ಬೇಕು ಅಷ್ಟೇ ನರ್ಸರಿ ಲೆವೆಲ್ಗೆ. 4-5 ಸೆಂಟೆನ್ಸು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ ನನ್ನ ಮಗಳು. ಅದೊಂದು ಖುಷಿ ಆಯಿತು. ಯೂರೋ ಕಿಡ್ಸಿಗೆ ಸೇರಿಸಿದಕ್ಕೂ ಸಾರ್ಥಕ ಆಗೋಯ್ತು ಅನಿಸ್ತು ನನಗೆ. ಆಮೇಲೆ ಇದೆಲ್ಲ ಮಾಡೆಲ್ಸು ನರ್ಸರಿ ಕಿಡ್ಸ್ ಮಾಡಿರೋ ಅಂಥದ್ದು ನೋಡಿ. ನಮಗೆಲ್ಲ ನಾವು 5th ಸ್ಟ್ಯಾಂಡರ್ಡ್ ಮೇಲೆ ಈ ಲೆವೆಲಲ್ಲಿ ಮಾಡ್ತಾ ಇದ್ದಿದ್ದು, ಬಟ್ ಇವಾಗೆಲ್ಲ ತುಂಬ ಫಾಸ್ಟ್ ಫಾರ್ವರ್ಡ್ ಅಂತ ಅನ್ಬೋದು. ಇದೊಂದು ಸೇಫ್ಟಿ ಮೆಷರ್ಸು ನೋಡಿ. ಈ ಥರ ಎಲ್ಲ ಕಂಪ್ಲೀಟ್ ಎಲ್ಲನೂ ಮಾಡಿ ಕೊಟ್ಟಿದ್ರು. ನ್ಯೂಕ್ಲಿಯರ್ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ ಅಂತೆ. ಇದು ನನ್ನ ಮಗಳು ಮಾಡಿರೋ ಅಂಥದ್ದು.
ಸಿಂಪಲಾಗಿ ಮಾಡಿಕೊಟ್ಟಿದ್ದೆ ನಾನು. ಇದೇನಾ? ಹೇಳು. ಸಮ್ಮರ್ ಸೀಸನ್. ನಿನ್ ಕ್ಲಾಸ್ ರೂಮ್ ತೋರ್ಸ್ ನಡಿ. ಇದಾ? ಇದಾ ನಿಮ್ಮ ಕ್ಲಾಸ್ ರೂಮು? ಸರಿ ಬಾ. ಸರಿ, ಫಸ್ಟಿಂದ ಇಲ್ಲಿಂದ ನೋಡೋಣ ಬಾ. ಇಲ್ಲಿಂದ ಇನ್ನು ಮೇಲ್ಗಡೆ ಎಲ್ಲ ಇದೆ ಎಕ್ಸಿಬಿಷನು. ನಾನು ಫಸ್ಟ್ ಟೈಮು ಮಾಡಿ ಮೇಲೆಲ್ಲ ಹೋಗ್ತಿರೋದು. ಹಾಗೆ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ನಡಿಯಮ್ಮ, ಇದು LKG UKG ಬಾ. LKG ಮಕ್ಕಳು ನೋಡಿ ಎಲ್ಲ ಸೈನ್ಸು ಮ್ಯಾಥ್ಸು ಆ ಥರ ಎಲ್ಲ ಮಾಡಿಟ್ಟಿದ್ರು. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇವಾಗಿನ ಕಾಲದಲ್ಲಿ ಪೇರೆಂಟ್ಸೂ ಅಷ್ಟೇ ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ. ನನ್ನ ಮಗಳನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಆ ಸೈಡ್ ಗ್ಯಾಪಲ್ಲಿ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಹಂಗೆ ಅಂತ ಬಂದೆ. ಏರು ಸ್ವಲ್ಪ ಕಮ್ಮಿ ಇರಂಗೆ ಐತೆ, ನೋಡ್ಬೇಕು. ಎಷ್ಟು ಬಿಸಿಲು ಸುಟ್ಟೋಗ್ತಾ ಇದೆ ಅಂದರೆ ಆಗ್ತಾ ಇಲ್ಲ ಬಿಸಿಲು. ಇವಾಗ ಹೋಗಿ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕು. ನೋಡಿ, ನಾನು ಮನೆಗೆ ಬರೋ ಅಷ್ಟರಲ್ಲಿ ಪಾಪ ನಮ್ಮಪ್ಪ ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ಮಗಂಗೆ ಟಿಫನು ಮಾಡಿಸಿ ಅವನ್ನ ಮಲಗಿಸಿದ್ರು. ಪಾಪ ನನಗೇನು ಟೆನ್ಷನ್ ಇಲ್ಲ ಇವಾಗ. ನೋಡಿ, ಇವಾಗ ಒಂದು 12:15 ಮನೆಗೆ ಬಂದು ಟಿಫನ್ ತಿಂದಿದ್ದು. ಮಗಳು ಅಲ್ಲೇ ಇರ್ತೀನಿ, ಬರಲ್ಲ ಸ್ಕೂಲಲ್ಲಿ ಅಂತ ಎಲ್ಲ ಎಕ್ಸಿಬಿಷನ್ ನೋಡಿಕೊಂಡು. ನಾವು ಅಪ್ಪ ಬೇರೆ ಎಲ್ಲ ಹೋಗ್ಬೇಕಿತ್ತು, ಸೊ ಅದಕ್ಕೆ ಬೇಗ ಬಂದ್ವಿ. ಇವಾಗ ನನ್ನ ಮಗ ಮಲ್ಕೊಂಡವನೆ. ನಾನು ಏನಪ್ಪ ಇವಾಗ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಾಂಬಾರು ಮಾಡಿದ್ರೆ ಮಕ್ಕಳು ತಿನ್ನಲ್ಲ, ಅದಕ್ಕೆ ಬಿಸಿಬೇಳೆಬಾತು ಇಲ್ಲಾಂದರೆ ಪೊಂಗಲ್ಲು, ರಸಮ್ಮು ಈ ಥರ ಏನಾದ್ರು ಮಾಡಿದ್ರೆ ತಿಂತಾರೆ. ಸೊ ಇವಾಗ ಅದನ್ನು ಬೇಗ ಪ್ರಿಪೇರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಾಳೆ ಬೇರೆ ಒಂದು ಫಂಕ್ಷನ್ ಇದೆ, ತುಂಬ ಲಾಂಗ್ ಜರ್ನಿ. ಸೊ ಅದಕ್ಕೆ ಹೋಗೋದಾ ಬೇಡವಾ ಅಂತ ಯೋಚನೆ ಇನ್ನೂ ಮಾಡ್ತಾ ಇದ್ದೀನಿ. ಸೊ ಹೋದರೆ ಖಂಡಿತ ನಿಮಗೆ ಒಂದೊಳ್ಳೆ ಲಾಂಗ್ ವಿಡಿಯೋ ಆ್ಯಂಡ್ ಎಲ್ಲರೂ ಪರಿಚಯ ಮಾಡಿಸ್ದಂಗೆ ಆಗುತ್ತೆ ನಿಮಗೆ ಆ ವಿಡಿಯೋ. ಯಾರ ಸೈಡ್ ಮನೆಗೆ ಹೋಗ್ತಾ ಇದ್ದೀನಿ, ಗಂಡನ ಮನೆದಾ ಇಲ್ಲ ಅಪ್ಪನ ಮನೆದಾ ಅಂತ ನಾಳೆನೇ ಗೊತ್ತಾಗೋದು. ನಮ್ಮಪ್ಪ ಮೊಬೈಲ್ ಬಿಟ್ಟು ಹೋಗಿರು ತಗೊಳಕ್ಕೆ ಬಂದವ್ರೆ. ಅಪ್ಪ, ಮೊಬೈಲ್ ಬಿಟ್ಟು ಹೋಗಿದ್ಯಲ್ಲಪ್ಪ. ಮೊಬೈಲು ಇಲ್ಲ ಐತೆ. ಗೈಸ್, ಇವಾಗ ಒಂದು ಸ್ವಲ್ಪ ಪ್ರಾವಿಷನ್ ಸ್ಟೋರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಷ್ಟೇ ಒಂದು 6-7 ಐಟಮ್ಸ್ ತರಬೇಕು. ಬೇಗ ಹೋಗಬೇಕು, ಬಿಕಾಸ್ ನಮ್ಮ ಅಪ್ಪ ಎಲ್ಲೋ ಆಚೆ ಹೋಗಬೇಕು. ಮೊಬೈಲ್ ಮರ್ತೋಗಿದ್ರು ಅಂದ್ಬಿಟ್ಟು ಬಂದವ್ರೆ. 10 ನಿಮಿಷದಲ್ಲಿ ಹೋಗಿ ನಾನು ತರಬೇಕು. ಇವಾಗ ಅಡುಗೆ ಮಾಡೋಕ್ಕೆ ಬೇಕಲ್ವಾ, ಅದಕ್ಕೆ ಎಣ್ಣೆ ಖಾಲಿ ಆಗಿತ್ತು. ನಾನು ನೋಡಿ ಆ ಕಡೆಯಿಂದ ಬರೋದು ಈ ಕಡೆಯಿಂದ ಸುತ್ತಾಕೊಂಡು ಬಂದಿದ್ದೀನಿ. ಮೊದಲೇ ಟೈಮ್ ಇಲ್ಲ, ಅದರಲ್ಲೂ ಟೈಮ್ ವೇಸ್ಟ್ ಮಾಡ್ತೀನಿ ನಾನು. ಆಮೇಲೆ ಉದ್ದಿನ ಕಾಳು ಒಗ್ಗರಣೆಗೆ ಹಾಕ್ತಾರಲ್ಲ, ಇದು ಬೇಡ, ಇದು ಕೇಳಿಲ್ಲ. ಎಮರ್ಜೆನ್ಸಿ ಇದೆಲ್ಲ ಅಷ್ಟೇ. ಎಷ್ಟಾಯ್ತು? ಇಷ್ಟೆಲ್ಲ ಐಟಮ್ಸ್ ತಗೊಂಡು ಬಂದೆ ಸ್ವಲ್ಪ ಸ್ವಲ್ಪ ಅಂತೇಳಿ. ಬಿಡು ಚಿನ್ನಿ. ಈಗ ಗೋವಾ ಮಾಡ್ತೀನಿ ಎಲ್ಲಮ್ಮ. ಟೈಮ್ ಆಯಿತು, 12:30 ಆಯ್ತು. ಹಂಗೆ ಸಾಸಿವೆ ಅದು ಬಿಡು. ಇವಾಗ ನಾನು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡೋಣ ಅಂತ ಇಲ್ಲಿ ಮನೆ ಕಟ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೌಂಡು, ಮಾತಾಡಿದ್ರೆ ಸಾಕು ಸೌಂಡ್ ಬರ್ತಾಯಿದೆ. ಆಮೇಲೆ ನಿನ್ನೆ ಇದು ತರಿಸಿದ್ದೆ ನಾನು, ಫ್ರೆಂಚ್ ಫ್ರೈಸು ಮತ್ತು ಪೊಟ್ಯಾಟೊ ಬೈಟ್ಸು. ಇದನ್ನು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಮಕ್ಳಿಗೆ ಹಾಕ್ಕೊಟ್ಬಿಟ್ರೆ
ಮಧ್ಯಾಹ್ನದ ಕತೆ ಆಯಿತು. ಆಮೇಲೆ ನೈಟ್ ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ. ಆಗಲೇ ತಂದಾಗಿಂದ ಎಷ್ಟು ಖಾಲಿ ಆಗೋಗ್ಬಿಡ್ತು, ಅದು ನನಗೂ ಇಷ್ಟ ಅದು. ಸೊ ಇವಾಗ 12:30, ಇನ್ನೂ 1 ಗಂಟೆ ಅಷ್ಟೊತ್ತಿಗೆ ಏನು ಕ್ವಿಕ್ಕಾಗಿ ಅನ್ನಕ್ಕೆ ಇಟ್ಕೊಂಡು ಪುಳಿಯೋಗರೆ ಮಾಡಿಕೊಂಡು ಇದನ್ನೇ ನೆಂಚ್ಕೊಂಡು ತಿಂದ್ಬಿಡ್ತೀವಿ. ಸಿಂಪಲಾಗಿ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಇನ್ನೇನಪ್ಪ ಮಾಡೋದು ಇರೋರಿಬ್ರಿಗೆ ಅನಿಸ್ಬಿಡುತ್ತೆ. ಇನ್ನು ಮಕ್ಳೇನು ಇಷ್ಟಿಷ್ಟು ತಿಂತಾರೆ, ನಾನು ಒಬ್ಬಳು. ಸರಿ ಅಂದ್ಬಿಟ್ಟು ಬೇಗ ಬೇಗ ಕಲಿಸ್ತಾ ಇದ್ದೆ. ಅದೇ ಅಲ್ವಾ ಕ್ವಿಕ್ಕಾಗಿ ಆಗೋದು. ನಮ್ಮಮ್ಮ ಇದ್ದಾಗಂತೂ ವೆರೈಟಿ ಮಾಡ್ತಿದ್ದೆ. ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡೋರು, ಮಕ್ಳು ಮರಿನ ನೋಡ್ಕೊಳ್ಳೋರು. ಎಷ್ಟು ಮಿಸ್ ಮಾಡ್ಕೋತೀನಿ ನಮ್ಮಮ್ಮನ್ನ ಅಂತಂದರೆ, ಎಲ್ಲೆಲ್ಲೂ ನಮ್ಮಮ್ಮನೇ ಕಾಣಿಸ್ತಾರೆ. ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಏನೋ ಒಂಥರ ನನಗೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಮನೇಲಿ ಒಬ್ಬರು ದೊಡ್ಡೋರಿಲ್ಲ ಅಂತಂದರೆ ಮನೆಯೆಲ್ಲ ಹೆಂಗೆ ಬೇಕೋ ಅನಿಸುತ್ತೆ ಅಲ್ವಾ ನಿಜಕ್ಕೂ. ಅದು ಫೀಲ್ ಹೆಂಗೆ ಅಂತಂದರೆ ಎಕ್ಸ್‌ಪ್ರೆಸ್ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ, "ಏನು ಆಗ್ಬಾರ್ದಾಗಿ ಹೋಗ್ಬಿಟ್ಟಿದ್ಯಾ, ಇರೋ ಆರಾಮಾಗಿರು" ಅಂತ. ಆಗ್ಬಾರ್ದಾಗಿರೋದಕ್ಕೆ ಗುರು ಹಿಂಗಿರೋದು. ಇಷ್ಟು ಸರಿಗೋಗಿರೋದು ನಾನು, ಇಷ್ಟು ಯೋಚನೆ ಮಾಡೋದು. ಏನು ದುಡ್ಡು ಕಾಸಿಗೆಲ್ಲ ಯೋಚನೆ ಮಾಡಲ್ಲ ನಾನು. ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಹಿಂಗೆ, ಇವರಿಬ್ರು ನನ್ನನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಅನ್ನೋದೇ ನಂಗೆ ಚಿಂತೆ, ಕೊರಗು, ಅದೇ ನನ್ನನ್ನು ಕಾಡ್ತಾ ಇರೋದು ಜಾಸ್ತಿ. ಕೆಲಸ ಮಾಡ್ತಾ ಇರ್ತೀನಿ, ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇನ್ವಾಲ್ವ್‌ಮೆಂಟ್ ಆಗಿದ್ರೂ ತುಂಬ ಅಂದರೆ ತುಂಬ ಕಾಡುತ್ತೆ ನನಗೆ. ಎಂಥವ್ರಿಗೂ ಆದ್ರೂ ಕಾಡುತ್ತೆ. ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಮಾತ್ರನೇ ಅದು ಅರ್ಥ ಆಗೋದು. ಯಾರು ನನ್ನ ಪರಿಸ್ಥಿತಿ ಫೇಸ್ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸುಮ್ಮನೆ ಆರಾಮಾಗಿರು, ಏನು ಆಗ್ಬಾರ್ದಾಗಿ ಹೋಗಿದ್ಯಾ ಅನ್ನೋಕ್ಕೇನು ಈಸಿ ಅವ್ರಿಗೆ. ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಆ ಸಿಚುವೇಶನ್ನು. ಹೇಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ಬಟ್ ಅವರು ಏನು ಆ ಭಾವನೆಯಿಂದ ಹೇಳಿರಲ್ಲ. ಬಟ್ ನನ್ನ ಒಂದು ಸ್ಥಿತಿ ನೋಡ್ಬಿಟ್ಟು ಅವ್ರಿಗೆ ಅನಿಸಿರುತ್ತೆ, ಎಷ್ಟು ಕೊರಗ್ತೀಯಮ್ಮ ಸಾಕು ಅಂತ. ಬಟ್ ನಮ್ಗದು ಆಗಲ್ಲ, ಅಷ್ಟು ಆರಾಮಾಗಿರೋಕ್ಕಾಗಲ್ಲ ನನಗೆ. ಸೊ ಗೈಸ್, ನನಗೆ ಮಧ್ಯಾಹ್ನದಿಂದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇಲ್ಲಿ ಸ್ಕೂಲ್ ಡೇ ನಡೀತಾ ಇತ್ತು. ತುಂಬಾ ಮ್ಯೂಸಿಕ್ಸು ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ನಾನು ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಸೌಂಡ್ಗಳು ಸ್ಟಾರ್ಟ್ ಆಗೋಯ್ತು, ಸುಮ್ನಾಗ್ಬಿಟ್ಟೆ. ಇವಾಗ ಟೈಮ್ ಬಂದು 11:15. ಊಟ ಗೀಟ ಎಲ್ಲ ಮಾಡಿ, ನನ್ ಮಕ್ಳು ನಾಳೆ ಸಂಡೇ ಅಲ್ವಾ, ಸೊ ಹಂಗಾಗಿ ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊಂಡ್ ಕೂತವ್ರೆ. ನನ್ ಮಾತಾಡ್ತಿದ್ರೆ ಕಾರ್ಟೂನ್ ನೆಟ್ವರ್ಕ್ ಅಂತ ಬರುತ್ತೆ. ಇವಾಗೆಲ್ಲ ಚಿಂಟು ಟಿವಿ ಅದೆಲ್ಲ, ಅವಾಗ ನಮ್ ಕಾಲದಲ್ಲೆಲ್ಲ ಅದೇ ಇದ್ದಿದ್ದು. ಸೊ ಏನಪ್ಪ ವಿಷಯ ಅಂತಂದ್ರೆ, ನನ್ನೆ ನನ್ ಫ್ರೆಂಡು ನನ್ನ ವ್ಲಾಗ್ ಅಲ್ಲಿ ನೋಡಿದೀರಾ ಅವಳನ್ನ, 1 ಟೈಮ್ 2 ಟೈಮ್ ಏನೋ ನೋಡಿದೀರಾ. ಏನಾಯ್ತಪ್ಪ ಅಂತಂದ್ರೆ, ಅವಳು ಒಂದು ರೀಲ್ಸ್ ಮಾಡಾಕಿದ್ದಾಳೆ ಆಯ್ತಾ, ಅತ್ತೆ ಸೊಸೆ ಬಗ್ಗೆ. ಅದೇನೋ ಅವಳು ವೈಯಕ್ತಿಕನೋ ಇಲ್ಲ ಎಲ್ಲೋ ನೋಡಿರೋದು, ಏನೋ ಅವಳಿಗೆ ಮಾತಾಡ್ಬೇಕು ಅಂತ ಅನ್ನಿಸ್ತು. ಏನಪ್ಪಾ ಅದು ಟಾಪಿಕ್ ಅಂತಂದ್ರೆ, ಅತ್ತೆ ಆದ್ರೆ ದೇಶ ವಿದೇಶಗಳೆಲ್ಲ ಸುತ್ತಬಹುದು, ಅದೇ ಸೊಸೆ ಮಗನ್ಗೆ ಏನಾದ್ರು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗು ಅಂತಂದ್ರೆ ಅದೇ ಅತ್ತೆ ನನ್ ಮಗನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದೇನೋ ಒಂದು ರೀಲ್ಸ್ ಮಾಡೇನೋ ಹಾಕಿದ್ಲು. ಏನಪ್ಪಾ, ಸೊ ಅದೇನಾಗ್ಬಿಟ್ಟಿದೆ ಅಂತಂದ್ರೆ, ಅವ್ರ ಅತ್ತೆ ಅದನ್ನ ನೋಡಿ ಅವ್ರ ಅಪ್ಪ ಅಮ್ಮ ಎಲ್ರಿಗೂ ಕಾಲ್ ಮಾಡಿ ಇವ್ರಿಗೂ ಮಾಡಿ ಹಂಗೆ ಹಿಂಗೆ, ನಾನ್ ಒಳ್ಳೆ ಅತ್ತೆ ಅಲ್ಲ, ನಾನ್ ಕೆಟ್ಟತ್ತೆ, ನೀನ್ ಒಳ್ಳೆ ಸೊಸೆ ಅಂತ ಏನೋ ರಾಧಾಂತಗಳು ಮಾಡ್ಬಿಟ್ಟಿದ್ದಾರೆ ನಿಜಕ್ಕೂನು. ಏನಪ್ಪಾ, ನಾನ್ ಒಂದು ಥಿಂಕ್ ಮಾಡೋದೇನಪ್ಪಾ ಅಂತಂದ್ರೆ, ಏನೋ ಇವಾಗ ಸೋಷಿಯಲ್ ಮೀಡಿಯಾ ಇದು ಬಿಡಿ, ಏನೋ ಒಂದು ಹೇಳ್ಬೇಕು ಅನ್ಸುತ್ತೆ ಹೇಳ್ತೀವಿ, ಇಲ್ಲ ಅನ್ಬಹುದೋ ಇಲ್ಲ ಎಲ್ಲೋ ನೋಡಿರೋದು, ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಕೇಳಿರೋದು, ಏನೋ ಒಂದು ರೀಲ್ಸ್ ಮುಖಾಂತರ ಹಾಕ್ಬಿಡ್ತೀವಿ. ಬಟ್ ಅದನ್ನ ಏನಕ್ಕೆ ನಾವು ಇವಾಗ ಅತ್ತೆ ಸೊಸೆ ಅಂತಾನೆ ಅಲ್ಲ, ಯಾವ್ದೇ ಅಣ್ಣ ತಮ್ಮ ತಂಗಿ ಗಂಡ ಹೆಂಡತಿ ಮಕ್ಳು ಯಾವ್ದೇ ಆಗಿರ್ಬೋದು, ಏನಕ್ಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ನು ಮುಟ್ ನೋಡ್ಕೊಂಡು ರಂಪ ರಾಮಾಯಣ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಲ್ಲ. ನನ್ಗೆ ಇನ್ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ನನಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಆಲ್ಮೋಸ್ಟ್ ಮಾಡೋರೆಲ್ಲ 100% ನಮ್ಮತ್ತೆ ಕಾಟ, ನಮ್ಮತ್ತೆ ಯಾವಾಗ ಸತ್ತೋಯ್ತಾಳೆ ಅಂತ ಕಾಯ್ತಾ ಇದೀನಿ ಸಿಸ್ಟರ್ ಅಂತ ಹೇಳ್ತಾರೆ. ಅತ್ತೆ ಸತ್ತೋಗ್ಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ನಂಗೆ ಎಷ್ಟು ನಗು ಬರುತ್ತೆ ಅಂತಂದ್ರೆ ನಿಜಕ್ಕೂನು. ಇದನ್ನ ಕೋಪ ಮಾಡ್ಕೊಂಡು ಹೇಳ್ಬೇಕು ಈ ಟಾಪಿಕ್ ನ, ನಗು ಮುಖ ಮಾಡ್ಕೊಂಡು ಹೇಳ್ಬೇಕು, ನಂಗೆ ಲಿಟ್ರಲಿ ಗೊತ್ತಾಗ್ತಿಲ್ಲ. ಬಟ್ ಕಾಲ್ ಮಾಡ್ದವ್ರೆಲ್ಲಾ
ಎಲ್ಲಾರ್ದುನು ಅತ್ತೆ ಸೊಸೆ ಜಗ್ಲ, ಅತ್ತೆ ಸೊಸೆ ಕಾಟ, ಅತ್ತೆನೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಾಟ ಕೊಟ್ಟು. ಶಾರ್ಕ್ ಇದು ಇದೆಲ್ಲ ನೀವೇ ಮಾಡಿರೋದ? ತೋರ್ಸಿಲಿ. ಅದ್ ಕೊಡು ಚಿನ್ನಿ. ಟಾಟಾ ಎಷ್ಟ್ ಚಿನ್ನಿ ಇದು? ಆಗಲ್ಲ ಇರೋದು ಕಣ್ ಕಳಿಸ್ಬೇಕು, ಈಗಲ್ಲ ಈಗ ಇರೋದು. ಚೆನ್ನಾಗ್ ಮಾಡಿದ್ಯಾ ಬಿಡು. ಸೊ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಇನ್ನು 11 ಗಂಟೆ ಆದ್ರೂ ಫಂಕ್ಷನ್ ಮುಗಿಸಿಲ್ಲ ಈ ಸ್ಕೂಲ್ ಅವರು. ಅದೇ ಹೇಳ್ತಾ ಇದ್ನಲ್ಲ, ಯಾಕೆ ಏನ್ ಅತ್ತೆ ಅಡ್ಜಸ್ಟ್ ಆಗಲ್ವೋ, ಸೊಸೆ ಅಡ್ಜಸ್ಟ್ ಆಗಲ್ವೋ, ಇಲ್ಲ ಏನ್ ಹೊಟ್ಟೆ ಉರಿ ಬರುತ್ತೋ ಅತ್ತೆದಿರ್ಗೆ? ಮದ್ವೆ ಆದ್ಮೇಲೆ, ಮದ್ವೆ ಆಗತಕ್ಕ ಒಂಥರ ಇರ್ತಾರೆ, ಆದ್ಮೇಲೆ ಯಾಕೆ ಹಿಂಗ್ ಸೊಸೆದಿರ್ಗ್ ಬೇಕು ಬೇಕು ಅಂತ ಕಾಟ ಕೊಡ್ತಾರೆ? ಹಂಗ್ ಕಾಟ ಕೊಡೋರಾದ್ರೆ, ಹಂಗೆ ಸೊಸೆದಿರ್ನ ಬಾಳಸಲ್ಲ ಅನ್ನೋರಾದ್ರೆ ಏನಕ್ ಮಕ್ಳಿಗೆ ಮದ್ವೆ ಮಾಡ್ಬೇಕು? ಏನಕ್ ಇನ್ನೊಬ್ರ ಮನೆಯಿಂದ ಹುಡುಗಿನ್ ತಂದಿ ಬಾಳಗಳು ಹಾಳ್ ಮಾಡ್ಬೇಕು? ಅವ್ರಿಗೂ ಒಂದೊಂದ್ ಹೆಣ್ಮಕ್ಳು ಇರ್ತಾರೆ, ಅವ್ರು ಬೇರೆ ಮನೆಗೆ ಸೊಸೆ ಆಗಿ ಹೋಗ್ತಾರೆ ಅನ್ನೋದೊಂದ್ ಪರಿಜ್ಞಾನ ಇಲ್ವಾ? ನಾವೇಂಗ್ ನೋಡ್ಕೊಂತೀವಿ ಅವರು ಹಂಗೆ ನೋಡ್ಕೊಂತಾರೆ ಅನ್ನೋದೊಂದು ಪರಿಜ್ಞಾನ ಇರಲ್ವಾ ಅಂತ. ಆಮೇಲೆ ಸೊಸೆದಿರು ಅಷ್ಟೇನೆ. ಇನ್ನೊಂದೇನ್ ಗೊತ್ತಾ, ಈ ನಾವು ಅವ್ರ ಮನೆಗಳ್ಗೆ ಹೋಗೋದ್ ಹೆಂಗೆ ಅಂತಂದ್ರೆ, ಫಸ್ಟ್ ಅವ್ರು ನಮಗೆ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು ಫಸ್ಟ್. ಅದೇ ಅವ್ರು ಮಾಡಿಸಿಲ್ಲ ಅಂತ ಅಂದಾಗ ಸೊಸೆ ಮೈಂಡ್ ಇನ್ ಹೆಂಗೆಲ್ಲ ಓಡ್ಬೋದು ಹೇಳಿ ನೀವೇನೆ. ಎಲ್ಲಾ ಹೆಣ್ಮಕ್ಳಿಗೂ ಇದೇ ಕಾಟ. ಎಲ್ಲೋ ಒಂದು 0.01 ಏನೋ ಅಷ್ಟು ಜನ ಚೆನ್ನಾಗಿರ್ಬೋದು, ಚೆನ್ನಾಗಿ ಅತ್ತೆ ಸೊಸೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೋದೇ ಹೊರತು, ಎಲ್ಲಿಂದ ಎಲ್ಲಿಗೆ ಹೋಗಿ ಇದೇ ಕಾಟ. ಮುಖ ಮೂತಿ ಮುರಿಯೋದು, ಹಂಗ್ ಮಾಡೋದು ಹಿಂಗ್ ಮಾಡೋದು ಪ್ರತಿ ಒಂದು ಮನೇಲೂ ಇರುತ್ತೆ. ಯಾರ ಮನೇಲಿ ಇರಲ್ಲ ಅಂತ ಹೇಳಿ? ಎಲ್ರ ಮನೇಲೂ ಏನೋ ಒಂದ್ ಸಮಸ್ಯೆಗಳು ಇದ್ದೇ ಇರುತ್ತೆ. ಬಟ್ ಆ ಸಮಸ್ಯೆಗಳನ್ನ ಇಬ್ರಲ್ಲೊಬ್ರು ಸುಮ್ನಿರಲ್ಲ, ಇಬ್ರು ಹೈಪ್ ಹೋಗ್ತಾರೆ, ಇಲ್ಲ ಒಬ್ರು ಸುಮ್ನಿದ್ರೆ ಇನ್ನೊಬ್ರು ಹೈಪ್ ಹೋಗ್ತಾರೆ. ಬಟ್ ನನ್ಗೆ ನೆನ್ನೆ ಹುಡ್ಗಿ ಪಾಪ ಇಷ್ಟೆಲ್ಲಾ ಕತೆ ಪುರಾಣಗಳು ಮಾಡ್ಕೊಂಡ್ಲು. ನಂಗೂ ಬುದ್ಧಿ ಹೇಳ್ದೆ, ಏನಕ್ ಬೇಕಿತ್ತು ನಿನ್ಗೆ ರೀಲ್ಸ್ ಹಾಕೋ ಅಂತದ್ ಏನಕ್ ಬೇಕಿತ್ತು? ಇಲ್ಲ ಅಕ್ಕ, ನಾನೇನೋ ಇನ್ ಜನರಲ್ ಆಗಿ ಹಾಕ್ತೆ, ನಮ್ಮತ್ತೆ ಮೈ ಪರ್ಚ್ಕೊಂಡು ನನ್ಗೆ ಹೇಳ್ಬಿಟ್ಟವಳೆ, ನನ್ಗೆ ಹಾಕ್ಬಿಟ್ಟವಳೆ ಅಂತೆಲ್ಲಾ ಸೀನ್ ಎಲ್ಲಾ ಮಾಡಾಕಿದ್ರು. ಹಂಗೆ ಹಿಂಗೆ ಅಂತ ಕೆಲವ್ರು ಹಂಗಿರ್ತಾರೆ, ಬೇಕು ಬೇಕಂತಾನೆ ಸೀನ್ ಮಾಡ್ತಾರೆ, ಬೇಕು ಬೇಕಂತಾನೆ ತಂದಿಗ್ ತಮಾಷೆ ನೋಡ್ತಾರೆ, ಮಗ ಸೊಸೆ ಮಧ್ಯ ಏನೋ ಅದೇ ಇವ್ರೇನೋ ಮಾಡಿರ್ತಾರೆ, ಹಂಗೆ ಅವ್ರ ಹಂಗೆ ಹೇಳಿರ್ತಾರೇನೋ. ಅದೇ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರುಗಳು ಹೆಗ್ಲು ಮುಟ್ ನೋಡ್ಕೊಳ್ಳೋ ತರ ಆಡ್ತಾರೆ. ಫಸ್ಟು ಸೊಸೆನ ಮಗ್ಳು ತರ ನೋಡ್ಬಿಡಿ, ಅವರು ನೆಕ್ಸ್ಟ್ ನಿಮ್ಮನ್ ಹಂಗೆ ನೋಡ್ತಾರೆ. ಬಟ್ ನೀವೇನೆ ಆ ತರ ನೋಡಿಲ್ಲ ಅಂತಂದಾಗ, ಒಳಗೊಂದು ಹೊರಗೊಂದು ಜನ ಇದ್ದಾಗ ಒಂಥರ, ಜನ ಇಲ್ದೇ ಇದ್ದಾಗ ಒಂಥರ ನೀವು ಸೊಸೆದಿರ್ನ ಟ್ರೀಟ್ ಮಾಡಿದಾಗ ಅವ್ರು ಇನ್ ಯಾವ ರೀತಿ ನಿಮ್ಮನ್ನ ಇದ್ ಮಾಡ್ಬೇಕು ಹೇಳಿ ಅಲ್ವಾ? ಫಸ್ಟ್ ಆಫ್ ಆಲ್ ಫಸ್ಟ್ ಗಂಡನ್ ನಂಬ್ಕೊಂಡ್ ಬಂದಿರ್ತಾರೆ, ಆಮೇಲೆ ಅತ್ತೆ ಸೊಸೆ ಮಕ್ಳು ಆಬ್ವಿಯಸ್ ಆಗಿ, ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಗಂಡನ್ ಫ್ಯಾಮಿಲಿ ಬರುತ್ತೆ ಹೊರತು ನೀವುಗಳೇ ಆ ತರ ಇದ್ ಮಾಡ್ಬಿಟ್ರೆ ಫಸ್ಟ್ ಅತ್ತೆದಿರು ಅತ್ತೆ ಮಾವದವ್ರು ಅನ್ಕೋಬೇಕು, ಇಲ್ಲಪ್ಪ ನೆಕ್ಸ್ಟ್ ನಾವ್ ಆದ್ಮೇಲೆ ನಮ್ ಸೊಸೆನೆ ನಮ್ಮನ್ನ ಇಟ್ಟಾಕೋದು, ನೋಡೋದು, ಮಾಡೋದು, ಅವ್ರದೇ ಫ್ಯಾಮಿಲಿ, ಅವ್ರದೇ ಸಂಸಾರ, ಅವರೇ ಬೆಳೆಸ್ಕೊಂಡ್ ಉಳ್ಸ್ಕೊಂಡ್ ಹೋಗೋದು ಅಂತ ಯಾರ್ ಫಸ್ಟ್ ಅನ್ಕೊಂತೀರಾ, ನಮ್ಮನೆ ಮಗಳು ಅಂತ ಯಾರ್ ಅನ್ಕೊಂಡ್ ಇದ್ ಮಾಡ್ತೀರಾ. ಆಮೇಲೆ ಇನ್ನೊಂದು, ಏನೋ ಮದ್ವೆ ಗೊತ್ತಾದ್ಮೇಲೆ ಬಂದ್ಬಿಡ್ತಾರ ನಮ್ಮ ಮನೆ ಬಕ್ಲುಗಳಿಗೆಲ್ಲ, ಅಯ್ಯೋ ನಾವ್ ತುಂಬಾ ಚೆನ್ನಾಗ್ ನೋಡ್ಕೊಂತೀವಿ, ಮನೆ ಮಗ್ಳು ತರ ನೋಡ್ಕೋತೀವಿ, ಮಗಳು ಹಂಗೆ ಹಿಂಗೆ, ನೀವ್ ಯೋಚನೆ ಮಾಡ್ಬೇಡಿ ಅಂತೆಲ್ಲ ಹೇಳಿ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ಬಿಡ್ತಾರೆ. ಹೋದ್ಮೇಲೆ ತಾನೆ ಅವ್ರ ಬಂಡವಾಳಗಳು ಗೊತ್ತಾಗೋದು ನಮ್ಗೆ. ನಮ್ ಗಂಡದಿರೇನೋ ಚೆನ್ನಾಗೇ ಇರ್ತಾರೆ, ನಮ್ಮನ್ ಚೆನ್ನಾಗೇ ನೋಡ್ಕೊಂತಾರೆ. ಫಸ್ಟ್ ಆಫ್ ಆಲ್ ಈ ಅತ್ತೆದಿರು ನೋಡ್ಕೊಳಕ್ ಬಿಡ್ಬೇಕಲ್ಲ. ಎಲ್ಲಿಂದ ಎಲ್ಗೂ ಮಾವ ಮಾವ ಅಂತ ಎಲ್ಲೂ ಬರೋದೇ ಇಲ್ಲ, ಎಲ್ಲ ಅಪರೂಪ ಬಿಡಿ. ಮಾವದಿರ್ ಬಗ್ಗೆ ಎಲ್ಲೂ ತಕ್ರಾರೇ ಬರಲ್ಲ. ಈ ಅತ್ತೆದಿರಲ್ವಾ 3 ಹೊತ್ತು ಇರ್ತಾರಲ್ಲ ಮನೇಲಿ, ಏನ್ ಮಾಡ್ತೀರಾ? ಆಮೇಲೆ ನನ್ಗೆ ಕೆಲವೊಂದ್ಸಲಿ ನಂಗೆ ನಗು ಬರುತ್ತೆ. ನೆಕ್ಸ್ಟ್ ನಾನು ಅತ್ತೆ ಆಗ್ತೀನಿ, ನನ್ ಮಗಂಗೆ ಹೆಂಡತಿ ಬರ್ತಾಳೆ, ಅವಾಗ ನಾನೇ ಹಿಂಗೆ ಆಡ್ತೀನಾ ಇಲ್ಲ ಹೆಂಗೆ ಇರ್ತೀನಿ ಅಂತ ನನ್ಗೆ ಒಂದ್ಸರಿ ನೆನ್ಸ್ಕೊಂಡ್ರೆ ನಗ ಬರ್ತದೆ. ನಾನ್ ಯಾಕೆ ಇವಾಗ ಇಲ್ದೆಲ್ಲಾ ನೋಡ್ಬಿಟ್ಟಿ ನಾನು ಹಂಗೆ ಆಡಕ್ ಆಗುತ್ತಾ? ಆರಾಮಾಗ್ ನೀವ್ ಇರ್ರಪ್ಪ ಅಂತ ಅನ್ಬಿಟ್ಟು ಸುಮ್ನ ಆಗ್ಬಿಡ್ಬೇಕು. ಇವಾಗ ಈ ತರ ಎಲ್ಲ ಜನರೇಷನ್ ಆಮೇಲೆ ಇರಲ್ಲ ಬಿಡಿ. ನನ್ ಮಗನ್ ಮದ್ವೆ ಆಗೋ ಕಾಲಕ್ಕೆಲ್ಲ ಈ ತರ ಎಲ್ಲಾ ಆಡ್ಬಿಟ್ರೆ ಅಷ್ಟೇ. ಇನ್ನು ಅವಾಗೆಲ್ಲ 20 ವರ್ಷದ ಮಾತು ಹೆಂಗಿರುತ್ತೆ. ಬಟ್ ಅನ್ಸರ್ಸ್ಕೊಂಡ್ ಯಾರು ಹೋಗಲ್ವಲ್ಲ, ಸೊಸೆದಿರು ಅಷ್ಟೇ, ಅತ್ತೆದಿರು ಅಷ್ಟೇನೆ, ನಾನ ನೀನ ಅಂತ ನಿಂತ್ಕೊಂಡ್ಬಿಡ್ತಾರೆ ಈಗ. ಆಮೇಲೆ ಇನ್ನೊಂದೇನು ಅಂದ್ರೆ, ಅತ್ತೆನೂ
ಒಂದಾನೊಂದು ಕಾಲದಲ್ಲಿ ಅವರು ಸೊಸೆಯಾಗೆ ಬಂದಿರ್ತಾರೆ. ನೆಕ್ಸ್ಟ್ ಅವ್ರ ಮಕ್ಳಿಗೆ ಸೊಸೆಯಾಗಿ ಬಂದವ್ರನ್ನ ಟ್ರೀಟ್ ಮಾಡೋ ವೇನು ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಮನೇಲಿ ನಡೆಯುವಂತ ವಿಚಾರಗಳನ್ನೆಲ್ಲ ಹೋಗಿ ಅಕ್ಕಪಕ್ಕದವ್ರಿಗೆ ಹೇಳೋದು, ಅವ್ರವ್ರ ರಿಲೇಷನ್ಗಳು ಹೇಳೋದು, ಹಂಗ ಅವ್ರ ಮರ್ಯಾದೆ ಅವರೇ ತೆಕ್ಕೊಳತಾರ. ಹಿಂಗೆಲ್ಲಾ ಮಾಡಿ 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 ಇರಿಟೇಷನ್ ಫೀಲ್ ಮಾಡಿಸ್ತಾರೆ. ಹೇಳಕ್ ಹೋದ್ರೆ ತುಂಬಾ ಐತೆ. ಬಟ್ ಈ ಹುಡ್ಗಿ ಪಾಪ ಏನೋ ಇನ್ ಜನರಲ್ ಆಗಿ ಹಾಕ್ತಿರೋದು ಎಂತ ದೊಡ್ಡ ಜಗಳ ಮಾಡ್ಕೊಂಡ್ಲು ಅಂತಂದ್ರೆ, ಅದೇ ಹೇಳೋದು ಸುಮ್ನಿರ್ಲಾರ್ದು ಇರುವ ಬಿಡ್ಕೊಂಡ್ರು ಅಂತಾರಲ್ಲ, ಆ ರೀತಿ ಮಾಡ್ಕೊಂಡವಳೆ. ಏನು ಮಾಡಕ್ ಆಗಲ್ಲ. ಬಟ್ ಅದೇ ಹೇಳಿದೀನಿ, ಇನ್ಮೇಲಾರು ಸುಮ್ನೆ ಇರು, ಇಲ್ಲ ಹಾಕ್ಬೇಕು ಅನ್ನೋದಾದ್ರೆ ಈ ತರ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ. ಆಮೇಲೆ ಏನ್ ಗೊತ್ತಾ, ಏನೋ ಒಂದ್ ಸ್ಟೇಟಸ್ ಹಾಕ್ತಿವಿ ಅಂದ್ರೂ ಅಯ್ಯೋ ನಮ್ಗೆ ಹಾಕ್ಬಿಟ್ಟವಳೆ ಅಂತ ಅನ್ಕೊಂತಾರೆ. ಏನ್ ಮಾಡ್ತೀರ ಇಂಥವ್ರಿಗೆಲ್ಲ. ನಮ್ದೊಂದು ವೈಯಕ್ತಿಕವಾಗಿ ಏನೋ ಒಂದ್ 2 ಲೈನ್ ಹೇಳೋಣ, 2 ಸಾಲ್ ಬರಿಯೋಣ, ಒಂದ್ ಸ್ಟೇಟಸ್ ಹಾಕೋಣ ಅಂದ್ರೂ ಆಗಲ್ಲ, ನಮ್ಗೆ ಹೇಳ್ತಾವಳೆ. ಬಟ್ ಎಷ್ಟ್ ಚೆನ್ನಾಗ್ ಅರ್ಥ ಮಾಡ್ಕೋತಾರ ನಮ್ಗೆ ಹೇಳ್ತಾವಳೆ ಅಂತ ಅನ್ಬಿಟ್ಟು. ನನ್ಗೆ ನೆನ್ನೆ ಆಗಿದ್ ಇನ್ಸಿಡೆಂಟ್ಗೆ ನಿಜ ನಾನೇ ಅನಲೈಸ್ ಮಾಡ್ಕೊಂತ ಇದ್ದೆ. ಈ ಸುಮ್ನೆ ಅಯ್ಯೋ ಲೈಫ್ ಇಷ್ಟ, ಇವತ್ತಿರ್ತೀವಿ ನಾಳೆ ಹೋಗ್ತಿವಿ ಅಂತ ಯಾರು ಹಂಗಿರಲ್ಲ. ಬಟ್ ಬಾಯ್ ಮಾತಲ್ಲಿ ಹೇಳ್ತೀವಿ, ಬಟ್ ರಿಯಾಲಿಟಿ ಫ್ಯಾಕ್ಟ್ ಆಗಿ ನಾವ್ ಹಂಗ್ ಇರಕ್ ಸಾಧ್ಯನೇ ಇಲ್ಲ ಬಿಡಿ. ತುಂಬಾ ತಲೆಗೆ ಹಾಕೊಂಡ್ಬಿಡ್ತೀವಿ, ತುಂಬಾ ತಲೆ ಕೆಡ್ಸ್ಕೊಂತೀವಿ. ಬಟ್ ಹೇಳ್ದಷ್ಟು ಸುಲಭ ಅಲ್ಲ ಲೈಫು ನಿಜಕ್ಕೂನು. ನಾನ್ ನೋಡಿ 11 ವರಲ್ಲಿ ಕುತ್ಕೊಂಡು ರಾತ್ರಿ, ಇನ್ನೇನು ಮಧ್ಯರಾತ್ರಿ ಆಗ್ತೈತೆ, ಲೈಫ್, ಸೊಸೆ, ಅತ್ತೆ, ಜನ ಅಂತೆಲ್ಲಾ ಮಾತಾಡ್ತಾ ಇದೀನಿ. ಏನು ಲೈಫ್ ಅಂದ್ರೆ ಏನು, ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು ಅಂತ ಕಮೆಂಟ್ ಮಾಡಿ. ಅಂಡ್ ಯಾರ್ದು ತಪ್ಪಿರುತ್ತೆ, ಅತ್ತೆ ತಪ್ಪಿರುತ್ತಾ, ಸೊಸೆ ತಪ್ಪಿರುತ್ತಾ, ಯಾರು ಅಡ್ಜಸ್ಟ್ ಆಗಲ್ಲ, ಯಾರು ಅಡ್ಜಸ್ಟ್ ಮಾಡಿಸ್ಬೇಕು, ಯಾರು ಹೊಂದಾಣಿಕೆಗೆ ಹೋಗ್ಬೇಕು ಫಸ್ಟ್. ಇವಾಗ ನಮ್ದೇ ಮನೆ ಅಂತ ನಾವ್ ಅನ್ಕೊಂಡ್ ಹೋಗಿದಾಗ ಆ ಅತ್ತೆ ಮಾವ ನಮ್ಗೆ ಅಡ್ಜಸ್ಟ್ ಆಗಿಲ್ಲ, ಇಲ್ಲ ನಮ್ಗೇನೋ ಏನೋ ಒಂದು ಪಾತ್ರೆ ಪಗಡೆ ಮುಟ್ಟಕ್ ಹೋಗಲ್ಲ, ದೇವ್ರ ಮನೆ ಸಾಮಾನ್ ಮುಟ್ಟಕ್ ಹೋದಾಗ ಅದ್ ಮುಟ್ಬೇಡ ಇದ್ ಮುಟ್ಬೇಡ ಹಂಗೆ ಹಿಂಗೆ ಅಂತೆಲ್ಲ ಕಿರಿಕಿರಿ ಮಾಡೋದ್ ಅತ್ತೆದಿರೆ. ಫಸ್ಟ್ ಆಫ್ ಆಲ್ ಅವರೇ ಮಾಡೋದು, ಇದಂತೂ ಪಕ್ಕಾ. ಸೊಸೆದಿರು ಮುಂದೆ ನುಗ್ಗಿ ಕೆಲ್ಸ ಮಾಡಕ್ಕೆ, ಅಡ್ಗೆ ಮಾಡಕ್ಕೆ ಅಂತ ಹೋದಾಗ ಅಡ್ಗೆ ಮನೆ ಬಿಟ್ಕೊಡಲ್ಲ, ದೇವ್ರ ಮನೆ ಉಸಾವರಿ ಬಿಟ್ಕೊಡಲ್ಲ. ಆಮೇಲೆ ಏನಾದ್ರು ಮನೆ ಬಾಡಿಗೆ ಅದು ಇದೇನಾದ್ರು ಬರ್ತಿದೆ ಅಂತ ಅನ್ಕೊಳ್ಳಿ, ಅದಂತೂ ಫಸ್ಟ್ ಆಫ್ ಆಲ್ ಬಿಟ್ಕೊಳಲ್ಲ. ನಾವ್ ಇರೋವರೆಗೂ ನಾವೇ ತಿಂತೀವಿ ಅಂತಾರೆ. ಇದೆಲ್ಲ ಕಿರಿಕ್ಗಳು ಅತ್ತೆಯಿಂದಾನೆ ಬರೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 99% ಇದಂತೂ ಪಕ್ಕ. ಆಮೇಲೆ ಲೈಫ್ ಅಂದ್ರೆ ಏನು, ನನ್ನ ಪ್ರಕಾರ ಲೈಫ್ ಅಂದ್ರೆ ಮದ್ವೆಗಿಂತ ಮುಂಚೆ ಆರಾಮಾಗಿದ್ದೆ, ಮದ್ವೆ ಆದ್ಮೇಲೆ ಆರಾಮಾಗಿದ್ದೆ. ಯಾಕೆಂತಂದ್ರೆ ಕಂಪ್ಲೀಟ್ ಜವಾಬ್ದಾರಿ ನನ್ ಹಸ್ಬೆಂಡ್ದು. ಎಲ್ಲಾ ಮಾಡ್ತಾರ ಬಿಡ, ನಂದೇನಪ್ಪ ಆರಾಮಾಗಿರ್ತೀನಿ. ಮದ್ವೆಗಿಂತ ಮುಂಚೆ ಆರಾಮಾಗಿದ್ದೆ, ಇವಾಗೂ ಆರಾಮಾಗಿದ್ದೀನಿ ಅನ್ನೋದ್ ಒಂದ್ ಫೀಲ್ ಬಂದ್ಬಿಡ್ತು ನಂಗೆ. ಮಗು ಆದ್ಮೇಲಂತೂ ಸ್ವಲ್ಪ ಎಕ್ಸ್ಟ್ರೀಮ್. ಹೆಂಗೆ ಅಂತಂದ್ರೆ ಫುಲ್ ಒಂಥರ ಸ್ಟ್ರಿಕ್ಟ್, ಏನೋ ಒಂಥರ. ಇವಾಗ ಅವ್ರು ಹೋದ್ಮೇಲಂತೂ ಲೈಫ್ ಅಂದ್ರೆ 36 ವರ್ಷಕ್ಕೆ ಎಷ್ಟು ತಿಳ್ಕೊಬಿಡಿದೀನಿ ಅಂತಂದ್ರ ನಿಜವಾಗ್ಲೂನು. 11:30 ರಾತ್ರಿಲಿ ಸ್ಟ್ರೈಕ್ ಆಗುತ್ತೆ ನನ್ಗೆ, ಮಧ್ಯರಾತ್ರಿ ಸ್ಟ್ರೈಕ್ ಆಗುತ್ತೆ. ಏನು ಲೈಫ್ ಅಂದ್ರೆ ಏನು, ಜೀವನ ಅಂದ್ರೆ ಏನು? ಕೆಲವ್ರು ಹೇಳ್ತಾರೆ ಆರಾಮಾಗಿರ್ಬೇಕು, ಎಂಜಾಯ್ ಮಾಡ್ಬೇಕು, ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಅಂತಾರೆ. ಬಟ್ ಹಂಗ ಅನ್ಕೊಳಕ್ ಬರಲ್ಲ ನಮ್ಗೆ. ಆತರ ಅನ್ಕೊಂಡ್ರು ಬಾಳ್ತಾರೋರು ತುಂಬಾ ಜನ ಇದೆ. ಬಟ್ ನನ್ಗ ಆ ತರ ಎಲ್ಲ ಉಡಾಫೆ ತರ ಎಲ್ಲ ಇರೋದಕ್ ಬರಲ್ಲ. ಹೌದು, ನಾನು ಆಚೆ ಈಚೆ ಸುತ್ತಾಡ್ತೀನಿ, ಮಕ್ಳ ಜೊತೆ ಓಡಾಡ್ತೀನಿ, ಮಕ್ಳಿರೋದಕ್ಕೆ ಏನೋ ಒಂದ್ ರೇಂಜ್. ನನ್ನ ಪ್ರಕಾರ ಲೈಫ್ ಅಂತ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂಡ್ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ಹುಟ್ಟಿದ್ಮೇಲೆ ಮನುಷ್ಯ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು. ಆಮೇಲೆ ದುಡ್ಡು, ಎಷ್ಟೇ ದುಡ್ಡಿದ್ರು ನೆಮ್ಮದಿ ಇರಲ್ಲ ಗುರು, ಎಷ್ಟೇ ದುಡ್ಡಿರ್ಲಿ ನೆಮ್ಮದಿ ಇರಲ್ಲ. ಅದಂತೂ ಪಕ್ಕ ಬಿಡ. ರೀಸೆಂಟ್ ಆಗಿ ಆಗಿರೋದು ಒಂದು ಇನ್ಸಿಡೆಂಟ್, ಕೋಟಿ 1000 ಕೋಟಿ ದುಡ್ಡು ಇಟ್ಕೊಂಡ್ ಸಾಯೋ ಹಣೆ ಬರ. ಹಂಗೆ ಯಾವತ್ತು ದುಡ್ಡಿಂದ ಹೋಗ್ಬಾರ್ದು, ದುಡ್ಡು ನಮ್ಮ ಹತ್ರ ಬರ್ಬೇಕು. ಇನ್ನು ಹೇಳಕ್ ತುಂಬಾ ಇದೆ. ಬಟ್ ತುಂಬಾ ಜಾಸ್ತಿ ಮಾತಾಡೋದ್ ಬೇಡ ಅಂತ ನಾನು ಕಂಟ್ರೋಲ್ ಮಾಡ್ಕೊಂಡೆ. ಅತ್ತೆ ಸೊಸೆ ಟಾಪಿಕ್ ಇಂದ ಸ್ಟಾರ್ಟ್ ಆಗಿದ್ ಮ್ಯಾಟ್ರ್ ಲೈಫ್ ತಕ ಬಂದ್ ನಿಂತ್ಕೊಂಡಿದೆ. ಹಂಗೆ ನಿಮ್ ಅಭಿಪ್ರಾಯಗಳು ಹೇಳಿ. ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು, ಹೆಂಗೆ ಲೀಡ್ ಮಾಡಿದ್ರೆ ಲೈಫು, ಹೆಂಗೆ ಮೀನ್ಸ್ ನಿಮ್ಮ ಒಂದು ಇರುತ್ತಲ್ಲ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಕಮೆಂಟ್ ಮಾಡಿ ನನ್ಗುನು. ಬಟ್ ಅನ್ಕೊಂಡಿದಂತೂ ಏನೂ ಆಗಲ್ಲ, ಅನ್ಕೊಂಡಿದಂತೂ 100% ಆಗಲ್ಲ. ನನ್ ಮದ್ವೆ ಆದ್ಮೇಲೆ ಹೆಂಗಿತ್ತು ಅಂತಂದ್ರೆ, ನೋಡ್ದವ್ರೆಲ್ಲ ಏನ್ ಇವ್ಳ್ಗೆ ಸಕ್ಕತ್ತಾಗವಳೆ, ಚೆನ್ನಾಗಿರೋ ಹುಡ್ಗ, ಚೆನ್ನಾಗಿರೋ ಮನೆ, ಸಕ್ಕತ್ತಾಗವಳೆ ಅಂದು
ಅರ್ಧ ಕಣ್ದೃಷ್ಟಿ ಮಾಡಿ ಇಟ್ಬಿಟ್ರು ನಮ್ಗೆ. ಸೊ ಅನ್ಕೊಂಡಂತೆ ಏನು ಆಗಕ್ಕಾಗಲ್ಲ. ಸೊ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು, ಜೀವನ ತಗೋತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಬಟ್ ನಾನ್ ಸ್ವಲ್ಪ ತುಂಬಾ ಎಮೋಷನಲ್ ಪರ್ಸನ್. ನಾನು ತುಂಬಾ ಅಂದ್ರೆ ತುಂಬಾ ಎಮೋಷನಲ್. ನನ್ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲೆಲ್ಲ ನಾನು ಹಿಂಗಿರ್ಲಿಲ್ಲ. ನಾನು ಹೋಗ್ತಾ ಹೋಗ್ತಾ ನಂಗೆ ಅದು ಮಕ್ಳಾದ್ಮೇಲೆ ತುಂಬಾ ಎಮೋಷನಲ್ ಆಗಕ್ ಸ್ಟಾರ್ಟ್ ಆಗೋದೆ ನಾನು. ಸೊ ಹಂಗೆ ಇವಾಗ ತಿರ್ಗಾ ನಂಗೆ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು. ಸೊ ನಾನು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸಂಡೇ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.